ಉಪಕಾರಗಳು ಪ್ರಾರಂಭವಾಗ್ತವೆ. ನಮ್ಮ ತಂದೆ ತಾಯಿಯ ಉಪಕಾರದಿಂದ ಜನ್ಮವನ್ನು ನೀಡ್ತವೆ. ಜನ್ಮ ನೀಡಿದ ತಕ್ಷಣವೇ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಚರಾಚರ ಜೀವಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳಿಂದ ನಮಗೆ ಒಂದಿಷ್ಟು ಉಸಿರಾಡಲಿಕ್ಕೆ, ಬದುಕಲಿಕ್ಕೆ ಮತ್ತು ಬೇರೆ ಬೇರೆ ಚಟುವಟಿಕೆಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಅದಾದ ನಂತರ ನಮಗೆ ಮತ್ತೊಂದು ಪುನರ್ಜನ್ಮ ಯಾವುದಾದ್ರೂ ಇದ್ದರೆ, ಒಂದು ಶಾಲೆಯನ್ನು ಪ್ರವೇಶಿಸಿದಾಗ ಗುರುವರ್ಯರು ನಮಗೆ ನೀಡತಕ್ಕಂಥ ಆ ಒಂದು ವಿದ್ಯೆ ಮತ್ತು ಶಿಕ್ಷಣ, ಕಲಿಕೆ, ಸಂಸ್ಕಾರ, ಶಿಸ್ತು, ಸಂಸ್ಕೃತಿ, ಮೌಲ್ಯಗಳು, ಆದರ್ಶಗಳು ಆ ಎಲ್ಲವನ್ನು ಬಳಸಿಕೊಂಡು ಮಾಂಸದ ಮುದ್ದೆಯಾಗಿರ್ತಕ್ಕಂಥ ನಾವು ಈ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಸಮಾಜಕ್ಕೆ ಬೇಕಾಗುವ ರೀತಿಯಲ್ಲಿ ಸಿದ್ಧಗೊಳ್ತವೆ. ಅದಕ್ಕಾಗಿ ನಾವು ಹೇಳ್ತೇವೆ, ಇದೊಂದು ಋಣ ಸಂದಾಯದ ಕಾರ್ಯಕ್ರಮ. ತಂದೆಯ ಋಣ, ತಾಯಿಯ ಋಣ, ಗುರುವಿನ ಋಣ, ಭೂಮಿಯ ಋಣ, ದೇವರ ಋಣ, ಸಮಾಜದ ಋಣ ನಮ್ಮ ಮೇಲೆ ಸದಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುರುವರ್ಯರಿಂದ ಕಲಿತಂಥ ವಿದ್ಯಾರ್ಥಿಗಳು ತಾವು ದೊಡ್ಡವರಾದ ನಂತರ, ಎತ್ತರಕ್ಕೇರಿದ ನಂತರ ತಮ್ಮನ್ನು ಎತ್ತರಕ್ಕೇರಿಸಿದವರು ಯಾರು ಅಂತ ಗಮನಿಸಿ ಇವತ್ತು ಬಂದು ಇಷ್ಟೆಲ್ಲ